ಏನ್ ತಡ್ಯಾಕ ಏನಿದೆ ನಮ್ದು ಲಗು ಲಗುನ ಬಾ. ಅದಕ್ಕೆ ಯಾಕ ಇಲ್ಲೇ ಬಂದ ಗೊತ್ತಾಗತ್ತಿ ಲಗುನ ಏನು ಏನ್ ಏನಂತ ಹೇಳೋದಕ್ಕೆ ನನಗೀಗ ಸದ್ಯಕ್ಕೆ ಒಂದ್ ಚರಿಗೆ ಬೇಕು, ಚರಿಗೆ ತುಂಬಾ ನೀರ್ ಬೇಕು. ಹೇಳ್ಬೇಕ ನಾವು ನೀರ್ ಹಾಕ, ನೀನು ನಿಮ್ಮ ಅವ್ವ ಕೂಡಿ ಮಾಡಿದ್ದಾನೆ ಇದು ಹೋಗಿ ಇಳಿಸಿ ಬರ್ತೇನೆ ಅದರಲ್ಲಿ. ಒಂದ ಯಾಡ ತಿನ್ರಿ ತಿನ್ರಿ ಅಂತ 12 ಗಾರಿಗೆ ತಿನ್ಸಿರಿ ಅಟ್ಟು ಹೊರಗ್ ಬರಕ್ ನಿಂತಾವ್ ನೋಡಿ ಅವ್. ಅಲ್ಲ ಮಂದಿ ತಿನ್ನಾಕ್ ಕೊಡ್ತಾರ, ಹಿಂಗ ತಿನ್ನೋದು ಟೆಕಿ ಗಂಟ್ಲೆ ತಿಂದ್ರೆ ಹಿಂಗ ಆಕೈತದ. ಹೆಚ್ಚಿಗೆ ಮಾತಾಡ್ಬೇಡ, ಮೊದ್ಲ ನನಗ ತುಂಬಿ ಬರಾಕತ್ತೈತಿ. ನಾ ಏನೋ ಮಾತಾಡಿದ್ರು ಅದು ನಿಮ್ಗೆ ಹೆಚ್ಚಿನ ಆಗುತ್ತ. ಮಂದಿ ಮನಿ ಬಂದಾಗ ಸ್ವಲ್ಪ ಸೂಕ್ಷ್ಮತಿಯಿಂದ ಸಣ್ಣ ಸಣ್ಣಗ ತಿನ್ಬೇಕು. ಕೊಟ್ಟಾರ ಅಂತೇಳಿ 12 ಗಂಟೆ ತಿಂದ್ರೆ ಹಿಂಗ ಆಗುತ್ತದ. ನಿಮ್ಮಂಗ ರಾಕ್ಷಸ ಕುಲ ಮಾಡಿ ನನಗ್ ಸರಳ ನೀರ್ ಹಾಕ. ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ರಾಕ್ಷಸ ಕುಲ ಅಂತ ಹೇಳಿ. ನನಗ್ ಜಾಸ್ತಿ ತಲೆ ಕೆಡಿಸ್ಬೇಡ, ಅರ್ಜೆಂಟ್ ಐತಿ ನೀರ್ ಹಾಕ. ನಾ ಹಾಕುದಿಲ್ಲ. ನೋಡ್ ಸರಿ ಅಲ್ಲ. ಏನ್ ಸರಿ ಅಲ್ಲ, ನಾ ಹಾಕುದಿಲ್ಲ. ಎಷ್ಟ್ ಸತಿ ಹೇಳಿ ನಿಮಗ ಪೈಕಾನಿ ಕಟ್ಟಿಸ್ರಿ ಅಂತ ಹೇಳಿ ಮಾಡಿ ಬಿಡ್ತಾರ. ನೀರ್ ಹಾಕ ನಾ ಹೊರಗ್ ಹೋಗ್ಬೇಕು, ನಾ ನೀರ್ ಹಾಕ ನಾ ಹೊರಗ್ ಹೋಗ್ಬೇಕು ಅಂತ ಹೇಳಿ. ನಿಮ್ ದಟ್ಟ ನೋಡ್ತಿರಲ್ಲ ನೀವು. ನಾವ್ ಹೆಣ್ಮಕ್ಳು ಏನ್ ಹೋಗ್ಬೇಕು? ಒಂದ್ ಬೆಳಗ್ಗೆ ಹೊತ್ತು ಹೊಂಡ್ರೊತ್ತಿಗೆ ಹೋಗ್ಬೇಕು, ಇಲ್ಲ ಹೊತ್ತು ಮುಡಿಗಿದ ಮೇಲೆ ಹೋಗ್ಬೇಕು. ನನ್ ಕಷ್ಟ ಯಾರು ಹೇಳಿ? ನಿಮ್ಗೆ ಒಂದ್ಸತಿ ರಾತ್ ಹೋಗುದಿಲ್ಲ. ಕಷ್ಟ ಏನೈತಿ? ಹೋಗುದು ಮುಗಿಸೋದು. ನಾನು ಹೋಗುದು ಮುಗಿಸೋದು ನನಗ ಆಗುದಿಲ್ಲ. ಮೊದಲು ಪೈಕಾನಿ ಕಟ್ಟಿಸ್ನಿ. ಪೈಕಾನಿ ಹೇಳಕತ್ತೀನಿ, ಕಡ್ಗೋದಾಗಿಂದ ಇದನ್ನ ಹೊಗಳಾಕತ್ತೀನಿ. ನಂದ ತಲೆ ಪೈಕಾನಿ ಕಟ್ಟಕ ನಿಮ್ಮ ಅವ್ವ ನಿಮ್ಮ ಅಪ್ಪ ಏನು ಚಕ ಚಕ ರೊಕ್ಕ ಎಣಿಸೋಗ್ಯಾರ ಇಲ್ಲಿ? ನಾನು ಕೊಟ್ಟಿದ್ದಂತ ನಿನಗ್ ಪೈಕಾನಿ ಕಟ್ಸಕ್ ನಮ್ಮ ಅವ್ವ ನಮ್ಮಪ್ಪ ಚಕ ಚಕ ರೊಕ್ಕ ಕೊಡ್ಬೇಕು. ನಿನಗ್ ನಾನು ಕೊಟ್ಟಿದ್ದ ಹೆಚ್ಚ. ಹೌದೌದು, ನೀನ್ ಕೊಟ್ಟಿದ್ದ ಹೆಚ್ಚಾಗೈತಿ. ನನಗ ನೀರ್ ಹಾಕ, ಇಲ್ಲಿ ಹೆಚ್ಚಾಗತ್ತೈತಿ. ನಾ ಹಾಕುದಿಲ್ಲ. ಈಗ ಏನ್ ಹಾಕ್ತಿವಲ್ಲ, ನಾ ಹಾಕುದಿಲ್ರಿ. ಮತ್ ನಾನು ತಲಿ ಬೋವ್ ಅನ್ಸ್ಬೇಡ, ಸರಳ ನೀರ್ ಹಾಕ. ನಿಮ್ ತಲೆ ಯಾವಾಗ್ಲೂ ಬಾವ್ ಅಂತಿರ್ತಾನ ಐತೆ. ನಾ ಹಾಕುದಿಲ್ಲ. ಹಾಕ ನೀರ್ ಹಾಕ. ಹಾಕುದಿಲ್ರಿ ನಾನು. ಹೋಗ್ರಿ ಬೇಕಾದ್ರೆ ಇವತ್ತು ಬಂದು ನೀರ್ ಹಾಕಿ ಮತ್ತೆ ನಾನು ಅರ್ಥನ ಮಾಡ್ಕೊಳ್ಳೋಲ್ರಿ. ನಿನ್ನೇನ್ ಅರ್ಥ ಮಾಡ್ಕೊಳ್ಳೋದು? ಒಂದ್ ಸ್ವಲ್ಪ ನೀರ್ ಹಾಕಂದ್ರೆ ನಾ ಹಾಕುದಿಲ್ಲ. ನಾ ಹಾಕುದಿಲ್ಲ. ನೀ ಹಾಕುದಿಲ್ಲ ಅಂದ್ರೆ ಹಾಳಾಗಿ ಹೋಗ. ಹೆಂಚಾರ ಕೈ ಕೊಟ್ರ ಊರ್ ಕೆರಿ ಏನ್ ಕೈ ಕೊಟ್ಟತನ ತುಂಬಿ ತುಳ್ಕಾಕತ್ತೈತಿ. ಅಲ್ಲೇ ಹೋಗಿ ತೊಳ್ಕೋತೀನಿ. ಆಮೇಲೆ ಬಂದು ನೀನು ಕಡದು ಕಡಿಗಿನ ತುಂಬ್ತಾನೆ ಮಂಗ್ರಿ ಆತ್ ಹೋಗ್ರಿ. ಬರೀ ಇಂತ ದೊಡ್ಡ ದೊಡ್ಡ ಗಾಡಿ ಮಾತ್ರ. ನಮಸ್ಕಾರ ರೀ. ಯಾಕೆ ಇಷ್ಟ ಕಲ್ಸರ್ಲಿ ಹೊಂಟಿ? ಏನ್ ಹೇಳುದ್ರಿ, ನಮ್ಮ ಬೀಗರ್ ಕಾದ್ಲ 1 2 ರೀ. ನಮ್ಮ ಅತ್ತಿ ನನ್ನ ಮ್ಯಾಲ ಬಾಳ ಪ್ರೀತಿಯಾಗಿ ರಾತ್ರಿ ಗಾರ್ಗಿ ಮಾಡ್ಕೊಂಡ್ ಬಂದ್ಬಿಟ್ಟಾಳ್ರಿ. ಕುಂಬಳಕಾಯಿ ಇದ್ದು ರೀ. ರಾತ್ರಿ ಎಲ್ಲಾ ತಿಂದನ್ರಿ. ಮುಂಜಾನೆ ಗಾರ್ಗಿ ನಾಯ ಕೊಟ್ಟೇನಿ ಅಂತಾನಿ ಹೊರಗ್ ಹೋಗ್ತಾನೆ ಅಂತ ಒದ್ದಾಡ್ತಾವ. ಹಾಗಾಗಿ ಈ ಕಡೆ ಏನ್ ಹೋಗ್ತಾರ, ಏನ ಬದನಿ ಮಾಡಕ್ ಹೋಗ್ತಾರನ್ರಿ. ಅರ್ಜೆಂಟ್ ಐತ್ರಿ. ಇಲ್ಲೇ ಸರಿ, ಇಲ್ಲೇ ಜಗ ಅಲ್ಲೇ ಎಲ್ಲಾ ಒಂದ ಇಲ್ಲೇ. ಒಟ್ಟು ದಿನ ಇಲ್ಲೇ ಬರ್ತೀರಿ? ನಮ್ಮ ಅಜ್ಜಿದ್ದಾಗಿಂದ ನಾವೆಲ್ಲರೂ ಇಲ್ಲೇ ರೀ. ಅಲ್ರಿ, ನೀವ್ ಇಲ್ಲೇ ಬರ್ತೀರಿ ಅಂದ್ರೆ ದಿನ ಅದ ಜಗದಾಗ ಕುಂದಿರ್ತೀರಿ. ಹೋದ ಜಗದಾಗ ಹೋದ್ರೆ ಅಲ್ಲಿ ಅಡ್ಡಾಡು ದನಗಳ ಸ್ಥಿತಿ, ಪ್ರಾಣಿ ಪಕ್ಷಿಗಳ ಸ್ಥಿತಿ ಏನಾಗ್ಬೇಕು ಅಂತಾನೆ ನಿಮ್ ಜನರಲ್ ನಾಲೆಜ್ ಇಲ್ಲ ಅನ್ರಿ? ಯಾಕ? ಅಲ್ರಿ, ನಾವು ಹೋದಲ್ಲಿ ಅದ್ ಅಲ್ಲೇ ಇರಾಕೇನಂತ ತಲಿ ಕೆಟ್ಟತನ್ರಿ. ನಾವ್ ಇವತ್ತು ಹೋಗಿ ಬಂದ್ ಅರ್ಧ ತಾಸ ಆಗಿರಕ್ಕಿಲ್ಲ. ನಿಮ್ಮ ನಾಯರ ಇಲ್ಲ ಏನ್ ನಿಮ್ಮ ಪರಿಚಯದಾರ ಯಾರು ಬರಲ್ಲ, ಅವ್ರ ನಾಯಿಗಳಾರ ತಿಂದು ಹಸೂಡು ಮಾಡಿಟ್ಟಿರ್ತಾವ ನೋಡ್ರಿ. ಏನ್ ಮನುಷ್ಯರ ಇದ್ರಿ ನೀವು? ಯಾಕ್ರಿ? ನಾನು ಹಂಗಾರ ನಮ್ ಬೀಗರ್ ಮನೆಗ್ ಹೊಂಟಿದ್ನಿ. ನಿಮ್ ಬೀಗರ್ದ್ರಿ? ಅವ್ರ ನಾ ಎಲ್ಲೋಪ್ಪ ಅವ್ರ ಮನೆಗೆ ಹಬ್ಬಕ್ಕೆ ಊಟಕ್ಕೆ ಅಂತ ಹೊಂಟಾನಿ. ಹಂಗಾರ ಏನೋ ಊಟ ಮಾಡ್ಬೇಕಂತ ಹೊಂಟ್ರಿ. ಎಂತಾದ್ ಹೇಳಿದ್ರಿ ಊಟಕ್ಕೆ ಹೋಗೋ ಸ್ಥಿತಿಯೊಳಗ? ನೀವು ಊಟಕ್ಕೆ ಹೊಂಟಿರೋದ್ರ ನಿಮ್ ಊಟಕ್ಕಿಂತ ನಂದು ಅರ್ಥ ಬಾಳ ಐತಿ. ನಾ ಹೋಗಿ ನೀವು ಊಟಕ್ಕೆ ಹೊಂಟ್ರಲ್ಲ, ನೀವು ಊಟ ಮುಗಿಸೆ ನೀವು ಪಾರ್ಸಲ್ ಮಾಡ್ಕೊರಿ. ನಾ ಇದನ್ನ ಮುಗಿಸೆ ಪಾರ್ಸಲ್ ಅಲ್ರಿ, ಅವಕಾಶ ಅಲ್ಲೋದಲ್ಲ, 15 ತಗೊಳ್ರಿ. ನಾ ಇದನ್ನ ಮುಗಿಸಿ ಇಲ್ಲಿ ಬಂದ್ ಕಾರ್ ಸ್ವಚ್ಛಾಗಿ ಇಲ್ಲ ನಿಂದಿರ್ತೇನ್ರಿ. ನೀವ್ ಆ ಕಡೆಯಿಂದ ತಗೊಂಡ್ ಬರ್ರಿ, ಕುಂತು ತಿನ್ಕೊಂತ ಡಿಸ್ಕಷನ್ ಮಾಡ. ನೀವ್ ಕಟ್ಕೊಂಡ್ ಬಂದಿದ್ ಅಷ್ಟೇ ರೀ. ಅಲ್ಲೋ ಮರ ಏನ್ ಮನುಷ್ಯ ಅದೀವು? ಯಾಕ್ರಿ ಹಂಗ್ ಮಾಡ್ತೀಯ? ಹೋಗಿ ಹಂಗಾರ ನೀ ಬಹಳ ಹೋಗ್ಲೆ ಅಲ್ಲಲ್ಲ ಬರೀಲಿ. ಮತ್ತೆ ಈಗ ನೀವು ಏನು ಊರಿಗೆ ದೊಡ್ಡ ಮನುಷ್ಯರಿದ್ದೀರಿ. ನಿಮ್ದು ದೊಡ್ಡ ಫ್ಯಾಮಿಲಿ ಐತಲ್ರಿ ನಮ್ ಊರಾಗ. ನಿಮ್ ಊರ್ ದೊಡ್ಡ ಮನ್ತಾನ. ಹೌದು. ನಿಮ್ ಹೆಸರು ಬೇರೆ ಫೇಮಸ್ ಆಗೈತಿ, ದೊಡ್ಡ ಫೇಮಸ್. ಹೌದಿಲ್ರಿ? ಮತ್ ನೀವ್ಯಾಕೆ ಪೈಕಾನಿ ಕಟ್ಕೊಂಡ್ರಿ? ಯಾರು ಹೇಳಿ ನಾವ್ ಕಟ್ಕೊಂಡಿಲ್ಲ, ಕಟ್ಕೊಂಡೇವ್ರಿ. ಮತ್ ಇಲ್ಲಿ ಯಾಕೆ ಬಂದಿರಿ ಕಟ್ಕೊಂಡ್ರೆ?
ಇಲ್ಲಾಕ್ ಬಂದ್ರಿ ಅಂದ್ರ ನಮ್ ಪೈಖಾನೆ ಕಟ್ಟಿಗೆ ಹೊಟ್ಟೇವ್ರಿ ನಾವಲ್ಲಿ ಮಳೆಗಾಲದಾಗ ಕಟ್ಟಿಗೆ ತೊಯಂಗಿಲ್ಲನ್ರಿ ಅವ ಅಲ್ಲಿ ಹೊಟ್ಟೇವ್ರಿ ಅದಕ್ಕೆ ಹಿಂಗ್ ಬಂದ್ ಹೊರಗ್ ಹೋಗಿದ್ದೇವ್ರಿ. ಅಲ್ರಿ ಪೈಖಾನಿ ಕಟ್ಸಿದ್ರ ಕಟ್ಟಿಗೆ ಒಟ್ಟಕ ಅಲ್ರಿ ಈಗ ರೋಗಗಳು ಜಾಸ್ತಿ ಅದಾವು ಹೊರಗೆ ಹೋಗ್ಬಾರ್ದು ಅಂತೇಳಿ ಸರ್ಕಾರದವರು ಪ್ರತಿಯೊಂದು ಮನೆಗೂ ಶೌಚಾಲಯ ಕಟ್ಟಾಕ ರೊಕ್ಕ ಕೊಡ್ತೈತಿ, ಕಟ್ಟಿಸ್ಕೊಳಕ್ ರೊಕ್ಕ ಕೊಟ್ಟಿರ್ತೈತಿ. ಹೌದೌದ್ರಿ. ನೀವು ಕಟ್ಟಿಸ್ಕೊಂಡು ಕಟ್ಟಿಗೆ ಒಟ್ಟಾತಿರಿ ಅಂದ್ರೆ ನಾವು ನಾವ್ ಕಟ್ಟಿಗೆರ ಹೊಟ್ಟೇವ್ರಿ ಇನ್ನ ಚಲೋ. ನಮ್ಮ ಬಾಜು ಮನಿ ಗಂಡ ಹೋದಾಳಲ್ರಿ ಅದಲ್ಲ ಆಕೆ ಪೈಖಾನಿ ಕಟ್ಟಿ ಅದ್ರಾಗ 2 ಕುರಿ ಸಾಕಾತಾಳ್ರಿ. ಮತ್ತ ನಮ್ಮ ಅದಕ್ಕೆ ಬಾಜು ಮನಿ ಅಲ್ಲಬೇಕಿದಾಳ್ರಿ ಅಮ್ಮ. ಇದು ಮುಂದಿನ ವರ್ಷ ಅಕ್ಕಿ ಮಗಳದು ಬಾಂಡೆತನ ಆಯ್ತಲ್ರಿ, ಅದಕ್ಕೆ ಈಗ ಕುಳ್ಳು ಬಡದ ಸ್ಟಾಕಿಡಾತಾಳ ಅದ್ರಾಗ. ಕರ್ಮ ಅಂದ್ರ ಕುಳ್ಳು ಕಟ್ಟಿಗೆ ಒಟ್ಟಾಕ ಪೈಖಾನಿ ಕಟ್ಸ್ಯಾರ ನೀವು. ಸರ್ಕಾರದವ್ರು ಬಾಳ ಚಲೋ ಮಾಡ್ರಿ ಅನ್ಕೊಂಡಿರ್ಬೋದು ನೀವು. ಮತ್ತೆ ಚಾಟ್ ಹಾಕತ್ರಿ ಕಟ್ಟಿಗೆ ಕುಳ್ಳು 2 ಕುರಿ ನಿಂದಿರ್ತಾವ್ರಿ. ಹೆಚ್ಚು ಕಮ್ಮಿ ಅಂದ್ರ ಎಲ್ಲ ಬಾಂಡೆ ಗಿಂಡೆ ಸಿಕ್ಕಾಕ ನಾವ್ ಹಾಕತ್ರಿ. ಏನ್ ಮನುಷ್ಯರ ಅದಿರಿ ಅಲ್ರಿ, ಈಗ ನೀವು ದೊಡ್ಡವ್ರದಿರಿ, ಊರಾಗ ದೊಡ್ಡ ಮನುಷ್ಯರ ಇದ್ರು ನೀವು ಈ ತರ ಮಾಡತ್ತೀರಿ ಅಂದ್ರ ನಾಳೆ ಗ್ರಾಮ ಪಂಚಾಯತ್ ಊರ್ ಹಿರಿಯರ ನಿಮ್ಮ ಮರ್ಯಾದೆ ಮಾನ ಎಲ್ಲ ತಗದ ನಾಳೆ ಮರ್ಯಾದೆ ಹೋಗಿಲ್ಲ ಇದು. ಇದನ್ನ ನಾಳೆ ನಡೆಸ. ನೀ ಏನಾರ ಇನ್ನ 1 ನಿಮಿಷ ನನ್ನ ತಡದೆ ಅಂದ್ರ ನನ್ನ ಮರ್ಯಾದೆ ಇಲ್ಲೇ ಹೋಗ್ತೈತಿ, ನಿನಗೂ ಸಿಡಿತೈತಿ. ಹೋಗ್ಬೇಡ್ರಿ ಪೈಖಾನಿಗೆ ಹೋಗ್ರಿ. ಹೋಗ್ರಿ ಪೈಖಾನಿ ಕಟ್ಟಿಗೆ ಎಲ್ಲ ಎಲ್ಲಿಂದ ತಗೊಂಡ್ ಹೋಗ್ರಿ. ನಿಮ್ಗೆ ಸುಳ್ಳು ಹೇಳಿರ್ ಬರ್ರಿ, ನಮ್ಮ ಊರಾರ ಮಂದಿ ಎಲ್ಲ ಸಾಲ್ಕ ನಾವ್ ಅಲ್ಲೇ ಕುಂಡಿರ್ತೇವೆ. ಮನಿಗ್ ಹೋಗ್ರಿ. ಹೋಗ್ರಿಪ್ಪ, ಇಲ್ಲೇ ಕೆರಿ ನೋಡ್ರಿ ನೀರ್ ಅದಾವ ಇಲ್ಲೇ. ಏನ್ ಮನುಷ್ಯ ಅದು ಹೋಗೋಕ್ ಚೆನ್ನಾಗಿ ಇಷ್ಟ ತನಕ ನೀವ ನಿಂದ್ರಿಸಿರಿ ನಾ ಹೊಕ್ಕನಿ ಅಂತ. ಹೋಗೋ ಮರ ಮತ್ತೆ ಇಲ್ಲೇ ಮಾಡಿದಿರಿ ಹೋಗ. ಯಾವಲೇ ಒಂಟಿ ಮ್ಯಾಗ ನನ್ನ ಜಗ ಸರಿ. ನೋಡ್ರಪ್ಪ ಎಂತೆಂತ ಮನುಷ್ಯರ ಅದಾರ. ನಮ್ಮ ಊರಿನ ಕೆರೆ ಅಂದ್ರ ಗಂಗಾ ಮಾತಾ, ಅದನ್ನ ಕುಡಿಯಾಕ ಯೂಸ್ ಮಾಡ್ತಾರ, ಹೊಲಗಳಿಗೆ ನೀರಾವರಿಗೆ ಯೂಸ್ ಮಾಡ್ತಾರ. ಅಷ್ಟ ಅಲ್ಲ, ಮೀನುಗಾರರು ಮೀನ ಹಿಡಿಯಾಕ ಯೂಸ್ ಮಾಡ್ತಾರ, ಮೀನು ಸಾಕಾಕ ಯೂಸ್ ಮಾಡ್ತಾರ. ಅಷ್ಟ ಅಲ್ಲ, ಹೆಣ್ಮಕ್ಳ ಬಟ್ಟೆಗಳನ್ನ ನೀರ್ ತಂದು ಮ್ಯಾಲ ಹೋಗದ್ರ ನಮ್ಮ ಗ್ರಾಮ ನಮ್ಮ ಕೆರೆ ಎಲ್ಲ ಶುದ್ಧವಾಗಿರ್ತಾವ. ನಮ್ಮ ಜನ ಶೌಚಾಲಯ ಕಟ್ಟಿಸ್ಕೊಡ್ರಿ ಅಂತ ಹೇಳಿ ಸರ್ಕಾರ ಸಾಕಷ್ಟು ಹಣ ಬಿಡುಗಡೆ ಮಾಡಿ ಗ್ರಾಮ ಪಂಚಾಯತಿಗೆ ಅವಕಾಶ ಕೊಟ್ಟಿರ್ತಾರೆ. ಗ್ರಾಮ ಪಂಚಾಯತಿ ಅವ್ರು ಪ್ರತಿಯೊಂದು ಮನೆಗಳಿಗೆ ಶೌಚಾಲಯ ಕೊಟ್ಟಿರ್ತಾರೆ. ನಮ್ಮ ಜನ ಆ ಶೌಚಾಲಯಗಳನ್ನ ಕಟ್ಟಿಗೆ ಒಟ್ಟಾಕ, ಕುಳ್ಳು ಒಟ್ಟಾಕ, ಆಡ್ ಕಟ್ಟಾಕ ಯೂಸ್ ಮಾಡ್ತಾರಂದ್ರೆ ನಾವೆಷ್ಟು ಇನ್ನೂ ಹಿಂದುಳಿದೇವೆ ನೋಡ್ರಿ. 75 ವರ್ಷ ಆಗಿ ಅಮೃತ ಮಹೋತ್ಸವನ ಆಚರಿಸುವಂಥ ದಿನದೊಳಗೆ ನಾವೆಲ್ಲ ಇವತ್ತಿಗೂ ಶೌಚಾಲಯಕ್ಕೆ ಎಲ್ಲಿ ಹೋಗ್ಬೇಕು ಅನ್ನೋದನ್ನ ಪಾಠ ಕಲಿಬೇಕಾಗೈತೆ ಅಂತಂದ್ರೆ ನಾವು ಭಾಳ ಹಿಂದುಳಿದೇವೆ. ಅದಕ್ಕೆ ದಯವಿಟ್ಟು ಪ್ರತಿಯೊಬ್ಬರಿಗೆ ನಾನು ವಿಡಿಯೋದ ಮೂಲಕ ಏನು ಕೇಳ್ಕೊತಾನಪ್ಪ ಅಂತಂದ್ರೆ, ನಮ್ಮ ನಿರ್ಮಲ ಗ್ರಾಮ ಆಗಬೇಕು, ನನ್ನ ಗ್ರಾಮ ಶುದ್ಧ ಗ್ರಾಮ ಆಗಬೇಕು, ಆರೋಗ್ಯವಂತ ಗ್ರಾಮ ಆಗ್ಬೇಕಂತಂದ್ರೆ ನಾವೆಲ್ಲರೂ ಪ್ರತಿಯೊಬ್ಬರು ಮನೆಯಲ್ಲಿ ಶೌಚಾಲಯನ ಕಟ್ಟಿಸ್ಕೋಬೇಕು. ಅಷ್ಟೇ ಅಲ್ಲ, ನಮ್ಮ ಹೆಣ್ಣು ಮಕ್ಕಳ ಮರ್ಯಾದೆ, ನಮ್ಮ ಮನೆಯೊಳಗಿರುವಂಥ ಹಿರಿಯರು, ಗರ್ಭಿಣಿ, ಬಾಣಂತಿಯರು, ಸಣ್ಣ ಕೂಸುಗಳು ಎಲ್ಲಾದರೂ ಹೊರಗೆ ಹೋದಾಗ ಬಿದ್ದು ಸತ್ತರು, ಹಾವು ಕಡದ ಸತ್ತರು, ಚೋಳು ಕಡದ ಸತ್ತರು ಅಂತ ಉದಾಹರಣೆಗಳನ್ನು ಕೇಳಿದ್ದೇವೆ. ದಯವಿಟ್ಟು ನಮ್ಮ ಊರೊಳಗಂಥ ಸ್ಥಿತಿ ಬರೋದು ಬೇಡ. ನೀವೆಲ್ಲ ಶೌಚಾಲಯನ ಕಟ್ಟಿಸ್ಕೊಂಡು ನಮ್ಮ ಗ್ರಾಮವನ್ನು ನಿರ್ಮಲ ಗ್ರಾಮ ಮಾಡೋಣ, ಆರೋಗ್ಯವಂತ ಗ್ರಾಮ ಮಾಡೋಣ. ಅಮೃತ ಮಹೋತ್ಸವದ ನಿಮಿತ್ತ ನಾವು ಇದೊಂದು ಸಾಧನೆಯನ್ನು ಮಾಡೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ ರೀ. ನಮಸ್ಕಾರಪ್ಪ. ಆರಾಮಿದ್ರಿ? ಆರಾಮದಿರಪ್ಪ. ಬರೀ ಕುಂದ್ರಿ. ಎಲ್ಲ ಮುಗಿಸ್ಕೊಂಡ್ ಬಂದ್ರೆ? ಎಲ್ಲಾ ಮುಗಿಸ್ಕೊಂಡ್ ಬಂದಿವ್ರಿಪ್ಪ. ಚಲೋ ಆತು ಬಿಡ. ದೇವ್ರ ದಯದಿಂದ ಎಲ್ಲಾ ಶಾಂತ ಆಗಿ ಮುಗಿತ್ರಿ. ಗಂಗವ್ವ ಅದಾಳ್ರಿ ಒಳಗೆ. ಬಾಯ್. ಈ 3 ಹೊತ್ತು ಒಳಗೆ ಸಿಕ್ಕೋತಿರ್ತಾಳ್ರಿ. ಏನೇದ ಬಾ. ಯಾವಾಗ ಬಂದ್ರಿ ಅಣ್ಣ? ಈಗ ಬಂದೇವ. ಅಲ್ವೇ ಟಾಯ್ಲೆಟ್ ಕಟ್ಸ್ಕೊಂಡಿಲ್ಲ? ಅಲ್ಲ ನನ್ನೇನ್ ಕೇಳ್ತೀಯ, ನಾ ಇವನ್ ಕೇಳ. ನಾ ಮದ್ವೆ ಆದಾಗಿಂದ ಬಡ್ಕೊಳತ್ತೀನಿ ಪೈಖಾನಿ ಕಟ್ಟಿಸ್ರಿ ಅಂತ ಹೇಳಿ. ಇವ್ರು ಏನ್ ಕೇಳ ನಾವ್ ಅಲ್ರಾಗ್ಯಾರ. ಪೈಖಾನಿ ಕಟ್ಟದಂತ ಅಂತೀವಿ, ರೊಕ್ಕ ಇಸ್ಕೊಂಡ್ ಬರ್ಬೇಕು ನಿಮ್ಮ ಅಪ್ಪನ ಕಡೆ. ನೋಡೋಣ, ನಾನು ಕೊಟ್ಟಿದ್ದಲ್ಲ ತವ್ರ ಮನೆಯಿಂದ ರೊಕ್ಕ ಬೇಕಂತೀವಿ. ಅಲ್ವ ಪೈಖಾನಿ ಕಟ್ಸಕ್ ರೊಕ್ಕ ಕೊಡ್ಬೇಕಣ್ಣ ಬೀಗ್ರ. ಮತ್ತ ಬೇಕ್ರಿ, ಕೊಡ್ಬೇಕು. ಎಲ್ಲಾದ್ರಾಗೂ ಸಂಪಾದ ಕೊಡ್ಬೇಕು ಬೀಗ್ರ. ನಿನಗೇನ್ ದಾಡಿ ಆಗೈತಿ? ಏನ್ ದಾಡಿ ಆಗಿರ್ತಾರೆ ಅಲ್ರಿ. ದೇವ್ನಂತ ಕಿರಿ ಐತಿ ಮನ್ಯಾಗ ಜಗದಾಗ. ನಮ್ ಇದು ಉಸಿರು ಕಟ್ತೈತ್ರಿ ನಮಗ ಹಿಂಗ್ ಕಣ್ಣು ಬಿಚ್ಚಿದ್ವಿ ಅಂದ್ರೆ 3 ಕಿಲೋಮೀಟರ್ ಅಗಲ ಕಾಣಬೇಕು, ಶಾಂತವಾಗಿ ಹಿಡಿತೈತ್ರಿ. ದೇವ್ನಂತ ಕೆರಿ ಕೆರೆ ಹೋಗಂತ ಹೇಳಿ ಹೋಗ್ತಾರ. ಅಲ್ಲಪ್ಪ, ನೀನ್ ಗಣಮಗ ಹೆಂಗೋ ಬರ್ತಿಪ್ಪ. ಹೆಣ್ಮಕ್ಳ ಸ್ಥಿತಿಯಲ್ಲಿ ಏನಾಗತ್ತೆ ಗೊತ್ತಾಗುದಿಲ್ಲ. ಅವರು ನೋಡ ಬೆಳಿಗ್ಗೆ ಹೊತ್ತೊಂದಕ್ಕಿಂತ ಮುಂಚೆ ಹೋಗ್ತಾರ, ಇಲ್ಲಾಂದ್ರೆ ಹೊತ್ತು ಮುಗಿದ ಮೇಲೆ ಹೋಗ್ತಾರ. ಇಲ್ಲಿಲ್ಲ ಅಂದ್ರೆ ಹಾದೋಗು ಬರ ಹೇಳೋದು ಕುಂದ್ರೋದು ಎಷ್ಟು ತ್ರಾಸ ಗೊತ್ತ.
ಅಲ್ವೇ ನೀನಾದ್ರೆ ಸಂಘದಾಗ ಸಾಲ ತೆಗೆದ ಏನ್ ಮಾಡಿದ್ ಮನೆ ಸಂಘದಾಗ ಸಾಲ ಕೊಟ್ಟಿದ್ರಲ್ಲ ನೋಡ್ರಿ ಈಗ. ಏನಿಲ್ಲ ನಾ ಎಲ್ಲ ಇಲ್ರಿ ಅದು ಹೊಸ ಅಲ್ವೇ ಗಾಡಿ. ಕೈಯಾಗ ಬಂಗಾರ ಮಾಡ್ಸ್ಕೊಂಡಿ ತಾಯಿ ಮಾಡ್ಸ್ಕೊಂಡಿ ಅಂತದ ನೀ ಹೆಂಗ ಬೇ ಅದನ್ನ ಒಂದು ಟಾಯ್ಲೆಟ್ ಕಟ್ಸ್ಕೊಳಕ್ ಆಗಿಲ್ಲ ನಿನಗ ಅಣ್ಣ ಏನ್ ನನ್ ಕೈಯಾಗ ಏನೈತಿ ನಮ್ಮ ಅಪ್ಪ ಮಾಡಿ ಕಳ್ಸಂತ ನಾ ಹಾಕೊಂಡಿನಿ ಸಂಘದಾಗ ಸಾಲ ತಗೋರ್ನ ಇವ್ರ ಅದಕ್ಕೆ ಹೇಳತ್ತೇನ್ರಿ, ಇದ್ರಾಂದೊಂದ್ ಬಳಿ ಇದ್ರಾಂದೊಂದ್ ಬಳಿ ನೋಡಿ ಹಿಂಗ್ ಹೇಳ್ತಾರ ಆಯ್ತು ಅದನ್ನ ಮಾಡಿಬಿಡ್ತೀನಿ ನೋಡು ಪಂಚಾಯತ್ ಒಳಗೆ ರೊಕ್ಕ ಕೊಡ್ತಾರೆ ವೈಜ್ಞಾನಿಕ ಕಟ್ಟಿಸೋದ್ರ ಸಲುವಾಗಿ ರೊಕ್ಕ ಕೊಡ್ತಾರೆ ಕಟ್ಟಿಸ್ಕೋ ಏನ್ ದಾಡಿ ಆಕೈತಿ ನಿನಗೆ ಕೊಡ್ತಾರೇನ್ರಿ? ಹಾ ಮತ್ತೆ ಹಾ ಹೋಗ್ತಾರ ಎಲ್ಲಾ ಡೀಟೇಲ್ಸ್ ಕೇಳ್ಕೊಂಡ್ ಬಂದ ಅಯ್ಯೋ ನಮ್ ಮನ್ಯಾಗ ಇಲ್ಲೆಲ್ಲ ಐತಿ ಜಾಗ ಎಲ್ಲಿ ಕಟ್ಬೋದು ಅಂತ ಯೋಚನೆ ಮಾಡ್ಬೇಕಾಗಿತ್ತು. ಇತ್ಲ ಇಲ್ಲನ ಹಿತ್ಲು ರಗಡೆ ಐತಲ್ರಿ ಹಾ ಮತ್ತೆ ಇತ್ಲ ಕಟ್ಸ್ಕೊಳಕ್ ಏನೋ ಅಡಿಗೆ ಮನೆ ಕಟ್ಸ್ಬೋದೇನ ಇತ್ಲ ಕಟ್ಟಸ ಹೇಳೋಂಗ ಏನ ಇತ್ಲಾಗ್ರಿ ಹಾ ಆಕಳ ಸಡ್ ಐತಲ್ರಿ ಅದು ಬಾಳ ಕಟ್ಟಿಸ್ಬಿಡ್ತಾನ. ಕಟ್ಟಸ್ ಹಾ ಕಟ್ಟಿಸ್ ಅಂತ ಹೇಳಿ. ಆಯ್ತು ಈ ನೋಡಿ ಇಲ್ಲಿ ಒಂದ್ ವಾರದೊಳಗೆ ಕಟ್ಟಿಸ್ಕೊಂಡಿಲ್ಲ ಅಂದ್ರೆ ಮತ್ ನೋಡ ಆಮೇಲೆ ಏನಾಕೈತೋ ಹೇಳಿಲ್ಲ ಪಂಚಾಯತ್ ಹಂಗೇನ್ ಮಾಡ್ಬೇಡ್ರಪ್ಪ. ನೀವ್ ಹೇಳ್ದಂಗ ನಾವು ಪಂಚಾಯತ್ ಅವ್ರ ಕಡೆಯಿಂದ ಏನ್ ಸಹಾಯ ಐತ ಅಂತ ತಗೊಂಡ ನಾವೊಂದ್ ಕಟ್ಟಿಸ್ಬೇಕಂತ ತಗೋರಿ. ಆಯ್ತು ಆತು. ಬರ್ಲಿ ಅವಂಗಾರೆ ಹಾ ನಾ ಹೋಗಿ ಹಾ ಆತು. ಅಲ್ರಿ ಅಣ್ಣನ ಮುಂದೆ ನಾವ್ ಹಾ ತಗೋತೀವಿ ಮಾಡ್ತೀನಿ ಅಂತ ಹೇಳಿ ಹೇಳಕತ್ತೀರ ನೀವು ಇಲ್ಲ ನನಗೂ ನಿನ್ ತ್ರಾಸ ಎಲ್ಲ ಅರ್ಥ ಆಗೈತಿ. ಹಿಂಗಾಗಿ ಆಗಲೇನು ಹೋದಾಗ ಜಗ್ಗಿ ಬೈದಾರ ನನಗ. ಒಂದು ಕಟ್ಟಿಸ್ಕೊಂಡಿಲ್ಲ ಅಂದಿದ್ದಕ್ಕೆ ಇಟ್ಟು ಮಂದಿ ನನಗೆ ಯಾಕತ್ತಾರಲ್ಲ ಇವತ್ತು ಆಗಿದ್ದಾಗಲ್ಲ ನಾನು ಪಂಚಾಯತಿಗೆ ಹೋಗಿ ಅದ್ರದ್ದು ಏನೈತಿ ಕೇಳ್ಕೊಂಡು ನಾಳೆ ನನ್ನ ಕಟ್ಸುನಂತ. ಅಂದ್ರ ನಾವ್ ವರ್ಷಾನ್ಗಂಟ್ಲೆ ಬುದ್ಧಿ ಹೇಳ್ಕೊಂತ ಬಂದ್ರು ನನ್ ಮಾತ್ ನಿಮಗ್ ಕಿವಿಗೆ ಬೀಳಿಲ್ಲ ಮಂದಿ ಅಂದ ತಕ್ಷಣ ಈಗ ಜ್ಞಾನೋದಯ ಆಗ್ಬಿಡ್ತೇನೆ ನಿಮಗ ಮತ್ತಲ್ಲ ಅಂತ ಇವೆಲ್ಲ ಯಾಕೆ ಬೇಕು ಮತ್ತೆ ಹಿಂಗ ಮಾತಾಡೈತೆ ಅಂದ್ರೆ ಕಟ್ಸೋದು ಕ್ಯಾನ್ಸಲ್ ಮಾಡ್ತಾನ ನೋಡ್ ಮತ್ತೆ ಹಂಗ ಮಾಡ್ಬೇಡ ಮೊದಲ್ ಪೈಕಾನಿ ಕಟ್ಟಿಸ್ ನೀನು ನನಗ್ ಸಾಕಾಗೈತಿ ಹೊರಗ್ ಹೋಗಿ